ದೇವನ ಉಡುಗೊರೆ ನೀಡಿ ಬಡವರ ಹಸಿವು ಹಾಗೂ ದಣಿವನ್ನ ಉಳ್ಳವನ್ನ ಅನುಸರಿಸಬೇಕೆನ್ನುವ ಸಂದೇಶ ಸಾರುವುದೇ ರಂಜಾನ್ ಆಚರಣೆ ಎಂದು ಜಾಮಿಯಾ ಮಸೀದಿ ಅಧ್ಯಕ್ಷ ಹಾಗೂ ಜಿಲ್ಲಾ ವಕ್ಫ್ ಬೋರ್ಡ್ ಸಲಹಾ ಸಮಿತಿ ಸದಸ್ಯ ಲಕ್ಕೂರು ಕಲೀಂ ಉಲ್ಲಾ ಹೇಳಿದ್ದಾರೆ. ನೆಲಮಂಗಲ ತಾಲೂಕಿನ ಸೋಪುರ ಹೋಬಳಿಯ ಲಕ್ಕೂರಿನ ಈದ್ಗಾ ಮೈದಾನದಲ್ಲಿ ಶನಿವಾರ ರಂಜಾನ್ ಆಚರಣೆಯ ಅಂಗವಾಗಿ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡು ಮಾತನಾಡಿದರು. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. मेरे प्यारे महबूब, हाय हाय मेरे प्यारे हबीब, ಒಂದ್ ಕಡೆ ಸಾಮೂಹಿಕ ಪ್ರಾರ್ಥನೆ, ಮತ್ತೊಂದು ಕಡೆ ಪರಸ್ಪರ ಅಪ್ಪುಗೆ. ಇದು ಲಕ್ಕೂರಿನ ರಂಜಾನ್ ಆಚರಣೆ ಹೈಲೈಟ್ಸ್. ನಂತರ ಖಲೀಂ ಉಲ್ಲಾ ಮಾತನಾಡಿ, ನಾಡಿನೆಲ್ಲೆಡೆ ಇಂದು ಶ್ರದ್ಧಾ ಭಕ್ತಿಯ ಉಪವಾಸದ ಮುಕ್ತಾಯದ ದಿನದ ಪ್ರತೀಕವಾದ ರಂಜಾನ್ ಆಚರಣೆ ನಡೀತಾ ಇದೆ. ಆದರೆ ಮಧ್ಯಪ್ರಾಚ್ಯ ದೇಶದಲ್ಲಿನ ಯುದ್ಧದ ಕಾರ್ಮೋಡ ಕಡಿಮೆಯಾಗಿ ರಂಜಾನ್ ದಿನದಿಂದ ಶಾಂತಿ ನೆಲೆಸಲಿ, ಯುದ್ಧ ಕೊನೆಯಾಗಲಿ. ಆದರೆ ಮಧ್ಯಪ್ರಾಚ್ಯ ದೇಶದಲ್ಲಿನ ಯುದ್ಧದ ಕಾರ್ಮೋಡ ಕಡಿಮೆಯಾಗಿ ರಂಜಾನ್ ದಿನದಿಂದ ಶಾಂತಿ ನೆಲೆಸಲಿ, ಯುದ್ಧ ಕೊನೆಯಾಗಲಿ ಎಂದು ಪ್ರಾರ್ಥಿಸಿದ್ದೇವೆ. ನಮ್ಮ ಗ್ರಾಮದ ಮುಸ್ಲಿಂ ಬಾಂಧವರು ವಿಶೇಷ ಪ್ರಾರ್ಥನೆ ಸಲ್ಲಿಸಿ ಭಾವೈಕ್ಯತೆ ಸಾರಿದ್ದೇವೆ. ಸಾಮೂಹಿಕ ಗೀತೆ ಹಾಡಿ ಪರಸ್ಪರ ಶುಭಾಶಯ ಕೋರಿದ್ದೇವೆ. ಮೊಹಮ್ಮದ್ ಪೈಗಂಬರ್ ಸ್ಮರಣೆ ರಂಜಾನ್ ಉಪವಾಸ ಅಂತ್ಯ ಅತಿ ವಿಶೇಷವಾಗಿದೆ. ಈ ವರ್ಷ ವಿವಿಧ ರಾಜ್ಯದಿಂದ ಆಗಮಿಸುವ ಚಾಲಕರಿಗೆ ಉಪವಾಸ ವ್ಯವಸ್ಥೆ ಅತಿ ವಿಜೃಂಭಣೆಯಿಂದ ಬಿಸಿಲಿನ ತಾಪದ ಜೊತೆಗೆ ರಂಜಾನ್ ನಡೆದಿದೆ. ಈದುಲ್ ಫಿರ್ತ್ ಸಹ ಆಚರಣೆ ಮಾಡಿದ್ದೀವಿ ಎಂದಿದ್ದಾರೆ. ಇದು ಸಾವಿರಾರು ವರ್ಷದಿಂದನೂ ಸಹ ನಮ್ಮ ಪ್ರಾಫೆಟ್ ಅವರು ನಡೆಸ್ಕೊಂಡ್ ಬಂದಿರತಕ್ಕಂತ ಇದು ಹಬ್ಬ. ಇದು ಹಬ್ಬಕ್ಕಿಂತನೂ ಹೆಚ್ಚಾಗಿ ಸಮಾಜದಲ್ಲಿ ದೊಡ್ಡವರು ಚಿಕ್ಕವರು ಅನ್ನೋದು ಒಂದು ಭೇದ ಭಾವ ಇರಬಾರ್ದು. ಎಲ್ಲಾರ್ಗು ಜೊತೆಲಿ ತಗೊಂಡೋಗ್ಬೇಕು, ಜೊತೆಲಿ ಇರಬೇಕು, ಒಂದು ಸಹಬಾಳ್ವೆಯಿಂದ ಬಾಳ್ಬೇಕು ಅನ್ನೋದಕ್ಕೆ ಇದೊಂದು ಹಬ್ಬದ ಸಂಕೇತ ಅಂತ ಹೇಳ್ಬೋದು. ವಿಶೇಷವಾಗಿ ಈ ಹಬ್ಬದಲ್ಲಿ ಒಂದು ತಿಂಗಳು ನಾವು 30 ದಿನಗಳ ಕಾಲ ಉಪವಾಸ ಇರ್ತೀವಿ. ಆಮೇಲೆ ದಾನ ಧರ್ಮವನ್ನು ಮಾಡ್ತೀವಿ. ಈ ಉಪವಾಸ ಇರುವಂತ ಉದ್ದೇಶ ಏನಂತ ಹೇಳಿದ್ರೆ, ಬಡವ ಬಲ್ಲಿಗ ಅನ್ನೋದೇನು ಒಂದು ಭೇದ ಭಾವ ಇಲ್ದಂಗೆ ಎಲ್ಲರೂ ಸಹ ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡ್ಬೇಕು, ಸಾಮೂಹಿಕವಾಗಿ ಬಾಳ್ಬೇಕು ಅನ್ನೋದು ಮುಖ್ಯ. ಈ ಹಸುವು ಅನ್ನೋದೇನಿದೆ ಅದು ನಮ್ಗೆ ಎಲ್ಲರಿಗೂ ಅರಿವಾಗ್ಬೇಕು ಅನ್ನೋದು ಒಂದೊಂದು ಉದ್ದೇಶದಿಂದ ಎಲ್ಲರಿಗೂ ಒಂದು ಲೆಸನ್ ಕೊಡ್ಬೇಕು ಅನ್ನೋದ್ರಿಂದ ನಮ್ಮ ಸಮಾಜದಲ್ಲಿ ಅವತ್ತಿಂದನೂ ಈ ಪರಂಪರೆ ನಡ್ಕೊಂಡ್ ಬಂದಿದೆ. ಆ ಉಪವಾಸದ ನಮ್ಮ ಕಷ್ಟದಲ್ಲಿ ನಾವೇನ್ ಅಂಗ್ರಿ ಇದ್ದು ನಾವೇನ್ ಕಷ್ಟ ಪಡ್ತೀವಿ, ಉಪವಾಸದ್ದು ನಾವೊಂದು ನೋವನ್ನು ನಾವು ಅರಿತೀವಿ. ಅದನ್ನು ಸಹ ಸಾಮಾನ್ಯ ದಿನಗಳಲ್ಲೂ ಸಹ ನಾವು ಬಡವರು ಸಾಹುಕಾರರು ಎಲ್ಲರಿಗೂ ಜೊತೆಲಿ ತಗೊಳೋದಕ್ಕೆ ಒಂದು ದಾರಿದೀಪ ಆಗುತ್ತೆ ಅಂತ ಹೇಳ್ಬಿಟ್ಟು ಅವತ್ತಿಂದ ಈ ಪರಂಪರೆ ನಡ್ಕೊಂಡ್ ಬಂದಿದೆ. ಎಲ್ಲರೂ ಸಹ ನಡ್ಸ್ಕೊಂಡ್ ಬರ್ತಾ ಇದೀವಿ. ಇವತ್ತು ಸಮಾಜದಲ್ಲಿ ಇರಾನ್ ಮತ್ತೆ ಇಸ್ರಾಯೇಲ್ ಮತ್ತೆ ಅಮೆರಿಕ ನಡುವೆ ಯುದ್ಧ ನಡೀತಾ ಇದೆ. ಈ ಭಗವಂತ ಇವತ್ತಿನ ಹಬ್ಬದ ಪ್ರಯುಕ್ತ, ಇವತ್ತು ವಿಶೇಷ ದಿನದ ಪ್ರಯುಕ್ತ ಭಗವಂತ ಅಲ್ಲಿ ಶಾಂತಿ ಸಮೃದ್ಧಿಯನ್ನು ಕಲ್ಪಿಸಿಕೊಟ್ಟು ಎಲ್ಲರಿಗೂ ಸಹ ಬಾಳ್ವೆಯಿಂದ ನಡೆಯೋದಿಕ್ಕೆ, ಯಾರಿಗೂ ತೊಂದರೆ ಆಗ್ದಂಗೆ ಎಲ್ಲರೂ ಬಾಳ್ವಿಕೆ ಮಾಡೋದಿಕ್ಕೆ ಒಂದು ಮಾರ್ಗ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಇವತ್ತು ವಿಶೇಷವಾಗಿ ಅದೇ ವಿಚಾರದಲ್ಲಿ ಈ ಒಂದು ಶಾಂತಿ ನೆಮ್ಮದಿಯನ್ನು ಭಗವಂತ ಕಲ್ಪಿಸ್ಕೊಳ್ಳಿ, ಎಲ್ಲರಿಗೂ ಸಹ ಒಂದು ದ್ವೇಷ ದೂರ ಮಾಡಿ ಎಲ್ಲರಿಗೂ ಜೊತೆಲಿ ತಗೊಂಡೋಗಿ ಒಗ್ಗಟ್ಟಾಗಿ ಬದುಕೋದಿಕ್ಕೆ ಒಂದು ಅನುವು ಮಾಡ್ಕೊಳ್ಳಿ ಅಂತ ಬಿಟ್ಟು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ್ವಿ. ಜಾಮಿಯಾ ಮಸೀದಿಯ ಮೌಲ್ವಿ ಧರ್ಮಗುರು ಸಲೀಂ ಹಾಜರತ್ ರಂಜಾನ್ ಶುಭಾಶಯ ಸಂದೇಶ ನೀಡಿ, ಈ ರಂಜಾನ್ ಹಬ್ಬವು ಹಸಿವು ದಾಹ ಅನುಭವಿಸುವುದರಲ್ಲಿ ಅಂತರಾಳ ಸಂದೇಶವಿದೆ. ಕೂಡಲೇ ಯುದ್ಧ ಕೊನೆಗೊಂಡು ಜಗತ್ತಿನೆಲ್ಲೆಡೆ ಶಾಂತಿ ನೆಲೆಸಬೇಕಾಗಿದೆ. ಆದ್ದರಿಂದ ವಿಶೇಷ ಪ್ರಾರ್ಥನೆ ಮಾಡಿದ್ದೀವಿ ಎಂದಿದ್ದಾರೆ. ಧನ್ಯವಾದ ಇಷ್ಟಪಡ್ತೀನಿ. ಯಾಕೆಂದ್ರೆ ಈ ಹಬ್ಬ, ಈ ದಿವಸ ನಮ್ಗೆ ಬಹಳ ಖುಷಿ ದಿವಸ ಇದು. ಇದರಲ್ಲಿ ನಾವು ಪ್ರಾರ್ಥನೆ ದೇವರಲ್ಲಿ ಮಾಡಿದೀವಿ. ಏನಂದ್ರೆ ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ಎಲ್ಲರೂ ಅಣ್ಣ ತಮ್ಮನಿಗೆ ಇರಬೇಕು, ಬಾಳ್ಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ವಿ. ಈ ದೇವರಲ್ಲಿ ಇನ್ನು ಪ್ರಾರ್ಥನೆ ಮಾಡ್ತೀವಿ. ಎಲ್ಲರಿಗೂ ದೇವರು ಕರೆಕ್ಟ್ ಆಗಿ ಬುದ್ಧಿ ಕೊಟ್ಟು ನಾವು ಎಲ್ಲ ಅಣ್ಣ ಬಾಳೆ ಅಂತ ಈ ಸಂದರ್ಭದಲ್ಲಿ ಜೈ ಹಿಂದ್ ಸಯ್ಯದ್ ಜಾಮಿಯಾ ಮಸೀದಿ ಉಪಾಧ್ಯಕ್ಷರು ಆದ ಸಯ್ಯದ್ ಸುಭಾನ್ ಸಾಬ್, ಅಶ್ವಕ್ ಅಹಮದ್, ಗ್ರಾಮ ಪಂಚಾಯಿತಿ ಸದಸ್ಯರು ಆದ ಸಯ್ಯದ್ ಮುಜೀಬ್ ಉಲ್ಲಾ, ಅಲ್ಲಾಭಕ್ಷ ಸಯ್ಯದ್ ಮುಫ್ತಿಯಾರ್, ಜುನೈದ್ ಅಹಮದ್, ಜಮೀಲ್ ಅಹಮದ್, ಮನ್ಸೂರ್ ಅಹಮದ್, ಇಸ್ಮಾಯಿಲ್ ಶರೀಫ್, ವಸೀಂ ನಿಜಾಮ್, ಜಾವೀದ್, ಸಲ್ಮಾನ್, ಬಾಬು ಸಾಹಿಬ್ ಮತ್ತಿತರರು ಉಪಸ್ಥಿತರಿದ್ದರು. ಎಲ್ಲಾರು ಉಪವಾಸ ಇದ್ವಿ 30 ದಿವಸ. ಈಗ ನಮ್ಮ ಅಧ್ಯಕ್ಷರು ಹೇಳ್ದಂಗೆ ನಮ್ಗೊಂದು ಅರಿವು ಗೊತ್ತಾಗ್ಬೇಕು. ಏನಂತ ಹೇಳಿದ್ರೆ, ಒಂದೊತ್ತು ಊಟ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಯಾವ ರೀತಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ಕೊಟ್ಟು ಹೋಗಿದ್ದಾರೆ. ಅಂದ್ರೆ ನಾವು ಎಷ್ಟೇ ದೊಡ್ಡ ಮನೆಗಳಲ್ಲಿರ್ಲಿ,
ನಾವ್ ಎಷ್ಟೇ ಐಷಾರಾಮಿ ಕಾರ್ಗಳಲ್ಲಿ ಓಡಾಡ್ಲಿ, ನಮ್ಗೆ ಆ ಒಂದು ಬಡವನ ಒಂದು ಹಸಿವಿನ ಅರಿವು ನಮಗ್ ಗೊತ್ತಾಗ್ಬೇಕು ಅದೇನಿದೆ ಅಂತ ಹೇಳ್ಬಿಟ್ಟು. ಅದಕ್ಕೆ ನಾವು 30 ದಿವಸ ಸತತವಾಗಿ ಉಪವಾಸ ಇರ್ತೀವಿ. ಆ ಉಪವಾಸ ಇಟ್ಟಿ ಆದ್ಮೇಲೆ ಒಂದು ಹಬ್ಬ ಅಂತ ಆಚರಿಸ್ತೀವಿ. ಆ ಹಬ್ಬದಲ್ಲಿ ದಾನ ಧರ್ಮ ಅಂತ ನಾವು ಮಾಡ್ತೀವಿ. ಯಾರು ಬಡವರು ಇದ್ದಾರೆ, ಯಾರ ಕೈಯಲ್ಲಿ ಒಂದು ಬಟ್ಟೆ ತಗೊಳಕ್ ಆಗೋದಿಲ್ವೋ ಅವ್ರಿಗೆ ಬಟ್ಟೆ ಕೊಡ್ಸೋದು, ಆಮೇಲಿಂದ ಅವ್ರಿಗೆ ದಾನ ಧರ್ಮ ಮಾಡೋದು, ಇದೇ ಈ ಹಬ್ಬ. ಈ ರಂಜಾನ್ ನಮಗೆ ಮಾರ್ಗಸೂಚಿಯಾಗಿ ನಮ್ಮ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ಕೊಟ್ಟಿರೋದು. ಸರ್ ಹೊರತಾಗಿ ಕೇಳ್ತೀನಿ, ತುಂಬಾ ಅಂದ್ರೆ ತುಂಬಾ ಹೊಡೆತ ಬಿದ್ದಿದೆ. ಯಾವ ತರ ಹೊಡೆತ ಬಿದ್ದಿದೆ ಅಂತ ಹೇಳಿದ್ರೆ, ನಮ್ಮ ಹೋಟೆಲ್ ಉದ್ಯಮಿಗಳಿಗೆ ತುಂಬಾ ಒಂದು ಈಗ ಪರೀಕ್ಷೆ ತರ ನಮಗೆ